ಯಾರಿಗೂ ನಮಸ್ಕಾರ. ನಾನ್ ನಿಮ್ಮ ಅಫಿಷಿಯಲ್ ರೈತ. ಯಾವಾಗ್ಲೂ ತೋಟದಲ್ಲಿ ಕೆಲ್ಸ, ಕಾಲೇಜ್ ಹೋಗು ಬಾ ಅದೇ ಆಗೋಗಿತ್ತು. ಅದಕ್ಕೆ ಎಕ್ಸಾಮ್ ಎಲ್ಲ ಮುಗ್ದಿತ್ತು. ಕಸಿನ್ಸ್ ಎಲ್ಲ ಟ್ರಿಪ್ ಪ್ಲಾನ್ ಹಾಕಿದ್ವಿ. ಎಲ್ಗಂದ್ರೆ ಚಿಕ್ಕಮಂಗ್ಳೂರು. ನಾವ್ ಪ್ಲಾನ್ ಹಾಕಿದ್ದು 2 ದಿವಸ. ಟ್ರಿಪ್ ಹೋಗಕ್ ಒಂದ್ ಸ್ವಲ್ಪ ದಿವಸದ ಮುಂಚೆನೆ ಎಲ್ಲೆಲ್ಲಿ ಹೋಗ್ಬೇಕು, ಫಸ್ಟ್ನೇ ದಿವಸ ಎಲ್ಲೆಲ್ಲಿ ಹೋಗ್ಬೇಕು, ಸೆಕೆಂಡ್ನೇ ದಿವಸ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಫಸ್ಟೇ ಪ್ಲಾನ್ ಹಾಕಿದ್ವಿ. ಜರ್ನಿ ಮಾಡೋದ್ ಬೇಡ ಅಂತ ಅದಕ್ಕೆ ಶನಿವಾರ ಬೆಳಗ್ಗೆನೆ 3 ಗಂಟೆಗೆ ಎದ್ದು ರೆಡಿ ಆಗಕ್ಕೆ ಸ್ಟಾರ್ಟ್ ಆದ್ವಿ. ರೆಡಿ ಎಲ್ಲ ಆಗಿ ಕಾರ್ ಎತ್ಕೊಂಡು ಹೋಗ್ತಾ ಗಾಡಿಗೆ ಪೆಟ್ರೋಲ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ವೈಬ್ನ ಎಂಜಾಯ್ ಮಾಡ್ಕೊಂಡು ಬಿಟ್ವಿ. ನಾವು ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕಾದ್ರೇನೆ ಔಟ್ ಸೈಡೇ ಒಂದು ಟೆಂಪಲ್ ಇತ್ತು. ಅದು ಬೆಟ್ಟದ ಮೇಲೆ, ಅದು ಮಾವನೂರು ಮಲ್ಲೇಶ್ವರ ಬೆಟ್ಟ ಅಂತ. ಅದಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಹಾಕಿದ್ವಿ. ಬೆಂಗಳೂರು ಬಿಟ್ಟು ಕುಣಗಲ್ ರೋಡು ಜಾಯಿನ್ ಆಗ್ತಾ ಇದ್ದಂಗೆ ವೆದರ್ ಸಖತ್ತಾಗೆ ಸಪೋರ್ಟ್ ಮಾಡ್ತಾಯಿತ್ತು. ವೆದರ್ ಸಖತ್ತಾಗೆ ಇತ್ತು. ಈ ವೆದರ್ಗೆ ಎಷ್ಟು ಸಲ ಉಯ್ದ್ರೂ ಅರ್ಜೆಂಟ್ ಮಾತ್ರ ಜಾಸ್ತಿನೇ ಆಗ್ತಾಯಿತ್ತು. ಅದಕ್ಕೆ ಅರ್ಜೆಂಟ್ ಆಗಿತ್ತಾಗೆಲ್ಲ ನಿಲ್ಲಿಸ್ಕೊಂಡು ಇದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಸೀದಾ ಬಂದಿದ್ದು ಬೆಟ್ಟದ ಹತ್ರ. ಬೆಟ್ಟದ ರೋಡ್ ಮಾತ್ರ ಸಖತ್ತಾಗಿತ್ತು. ಫುಲ್ಲು ಕರ್ವ್ಸು. ಮೇಲಕ್ಕೆ ಹೋಗ್ತಾ ಇದ್ರೆ ಸ್ವರ್ಗ ಥರನೇ ಇತ್ತು. ಇಲ್ಲಂತೂ ಒಂದು ಗಾಡಿ ಸೌಂಡ್ ಇಲ್ಲ, ಟ್ರಾಫಿಕ್ ಇಲ್ಲ, ಏನೂ ಇಲ್ಲ. ಫುಲ್ಲು ನೇಚರ್ನ ಎಂಜಾಯ್ ಮಾಡಿಕೊಂಡು ಸೀದಾ ಬೆಟ್ಟದ ಹತ್ರ ಬಂದ್ವಿ. ಕಾರ್ ಪಾರ್ಕಿಂಗ್ ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ಯಾರೂ ಬಂದಿರಲಿಲ್ಲ. ಅಷ್ಟೊತ್ತಿಗೆ ದೇವಸ್ಥಾನವೂ ಓಪನ್ ಇರಲಿಲ್ಲ. ಅದಕ್ಕೆ ವ್ಯೂ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ದೇವಸ್ಥಾನದ ಹತ್ರನೂ ಅಷ್ಟೇ, ಮತ್ತು ಸುತ್ತಮುತ್ತ ಅಷ್ಟೇ ಫುಲ್ಲು ಕ್ಲೀನು. ಎಲ್ಲಿ ಪ್ಲಾಸ್ಟಿಕ್ಕು ಏನೂ ಬಿದ್ದಿಲ್ಲ. ಎಷ್ಟು ಕ್ಲೀನಾಗಿತ್ತು ಅಂದರೆ, ಯಾಕಂದರೆ ಜನಗಳೆಲ್ಲ ಇಲ್ಲಿ ಅಷ್ಟೊಂದು ಓಡಾಡಲ್ಲ. ಈ ದೇವಸ್ಥಾನ ಏನಾದರೂ ಕೆಳಗಡೆನೇ ಇದ್ದು ಈ ಥರ ಇದ್ದಿದ್ರೆ ಈ ಥರ ಇರ್ತಾನೆ ಇರಲಿಲ್ಲ ಬಿಡಿ. ಕೆಳಗಡೆ ಇದ್ದಿದ್ರೆ ಫುಲ್ಲು ಪೇಪರು, ಫುಲ್ಲು ಜನ, ಅರ್ಧ ಹಾಳು ಮಾಡೋಕ್ಕಿರೋರು ಈ ದೇವಸ್ಥಾನನ. ಅದಕ್ಕೆ ಫುಲ್ಲು ಟಾಪಾಗೇ ಇತ್ತು, ಚೆನ್ನಾಗಿತ್ತು. ಫುಲ್ಲು ಏನೂ ಇಲ್ಲ. ನೇಚರ್ ಮಾತ್ರ ಸಖತ್ತಾಗೇ ಇತ್ತು. ಫುಲ್ಲು ಮೋಡಗಳು. ವಿಂಡ್ ಮಿಲ್ ಅಂತೂ ಪಕ್ಕದಲ್ಲೇ ಇರೋ ಥರ ಫೀಲು. ವಿಂಡ್ ಮಿಲ್ಲು ಇಲ್ಗೋದ್ಮೇಲೆ ಮೆಮೊರಿ ಕ್ರಿಯೇಟ್ ಮಾಡೋದಿರೋಕ್ಕಾಗುತ್ತೆ. ಅದಕ್ಕೆ ಎಲ್ಲರೂ ಒಂದೊಂದು ಫೋಟೋಗಳು ಇಟ್ಕೊಂಡು ಸೆಲ್ಫಿಗಳು ಇಟ್ಕೊಂಡು ವೈಬ್ನ ಎಂಜಾಯ್ ಮಾಡ್ತಿದ್ವಿ. ಅಲ್ಲೆಲ್ಲ ವೈಬ್ನೆಲ್ಲ ಎಂಜಾಯ್ ಮಾಡಿ ಇನ್ನು ಬೇರೆ ಪ್ಲೇಸ್ಗೆ ಹೋಗೋಕೆ ಟೈಮ್ ಆಗ್ತೈತೆ ಅಂದ್ಬಿಟ್ಟು ಅಲ್ಲಿಂದ ಬಿಟ್ವಿ. ನಾವು ಹೋಗ್ಬೇಕಾಗಿ ಅಂದ್ಕೊಂಡಿದ್ದು ಮುಳ್ಳಯ್ಯನಗಿರಿ ಪೀಕು ಫಸ್ಟು. ಅದಕ್ಕೆ ಹೋಗ್ಬೇಕಾದ್ರೆ ಆನ್ ದ ವೇನೇ ಬೇಲೂರು ಇತ್ತು. ಬೇಲೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಅಲ್ಲಿಂದ ಸೀದಾ ಹೊರಟಿದ್ದೆ ಬೇಲೂರಿಗೆ. ಇಲ್ಲೆಲ್ಲ ಯಾವ ಥರ ಅಂದರೆ ಫುಲ್ಲು ಮಳೆ, ಬಿಸಿಲಂತೂ ಯಾವಾಗೋ ಅಪರೂಪ ನೋಡೋದು. ಅಂದ್ಕೊಂಡು ಮುಂದಕ್ಕೆ ಬರ್ತಾ ಇದ್ದಂಗೆ ಬಿಸಿಲು ಬಂದ್ಬಿಡ್ತು. ನಮ್ಮ ಸೈಡ್ ಹೆಂಗೆ ಅಪರೂಪಕ್ಕೆ ಮಳೆ ಬರ್ತೈತೋ ಆ ಥರ ಇಲ್ಲ, ಅಪರೂಪಕ್ಕೆ ಬಿಸಿಲು ಕಾಣಿಸ್ಬಿಡ್ತು. ನಾವು ನೆನ್ನೆ ಹತ್ತತ್ರ ಕುಣಗಲ್ ಬಿಟ್ಟಾಗ ಮಳೆ ಸ್ಟಾರ್ಟ್ ಆಗಿದ್ದು. ಬರ್ತಾ ಫುಲ್ಲು ಮಳೆ ಮೋಡ ಥರನೇ ಇತ್ತು. ಇವಾಗ ಸ್ವಲ್ಪ ಬಿಸಿಲು ಬಂತು. ಅದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ವ್ಯೂನ ಸೀದಾ ಬಂದಿದ್ದೆ ಬೇಲೂರು ಹತ್ರ ಬರ್ತಾ ಇದ್ದಂಗೆ ದೇವಸ್ಥಾನ ಕಾಣಿಸ್ತು, ಎಂಟ್ರೆನ್ಸ್. ಅದರದ್ದೊಂದು ವೀಡಿಯೋ ಮಾಡಿಕೊಂಡು ಒಳಗಡೆ ಹೆಂಗಿರುತ್ತೋ ಅಂತ ಯೋಚನೆ ಮಾಡ್ತಾಯಿದ್ರಿ. ದೇವಸ್ಥಾನನ ನಾವು ಯೋಚನೆನೂ ಮಾಡೋಕ್ಕಾಗಲ್ಲ, ಆ ಥರ ಇತ್ತು. ಯಾಕಂದರೆ ಇದು ಸಿಮೆಂಟಲ್ಲಿ ಇವಾಗ ಕಟ್ಟಿರೋ ದೇವಸ್ಥಾನ ಅಲ್ಲ, ಹಳೇ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ. ಫುಲ್ಲು ಕೆತ್ತನೆ ಮಾಡಿ ಯಾವ್ಯಾವ ಥರ ಕಟ್ಟಿದ್ದಾರೆ ಅಂದರೆ, ಇವಾಗ ಅವ್ರು ಕೆತ್ತನೆ ಮಾಡೋ ಥರ ಇವಾಗ ಮಿಷಿನ್ಗಳಿಗೆ ಸಹ ಆಗಲ್ಲ ಈ ಥರ ಡ್ರಾಯಿಂಗು, ಈ ಥರ ಕೆತ್ತನೆ ಮಾಡೋಕ್ಕೆ. ಆ ಥರ ಮಾಡಿದರು. ಎಲ್ಲದನ್ನು ಎಂಜಾಯ್ ಮಾಡಿಕೊಂಡು ಒಂದೊಂದನ್ನೇ ನೋಡಿಕೊಂಡು ಓದ್ತಾ ಇದ್ವಿ. ಆದರೆ ಇಲ್ಲಿ ಹೋದಾಗ ಒಳಗಡೆ ಫೋಟೋ ಹಿಡಿಯೋಂಗಿಲ್ಲ ಅಂತ ಹೇಳಿದರು. ಆದರೂ ನಾವು ನೀಟಾಗಿ ಮೆತ್ತಗೆ ಅಡ್ಡ ಇಕ್ಕೊಂಡೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ವೀಡಿಯೋ ಮಾಡಿದೆ, ಅದು ಕ್ಲಾರಿಟಿನಲ್ಲಿ ಬಂದಿಲ್ಲ. ಆಮೇಲೆ ನೀಟಾಗಿ ಮಾಡೋಣ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟೊತ್ತಿಗೆ ಅವರು ಬಂದು ವೀಡಿಯೋ ಮಾಡಬೇಡ್ದಪ್ಪ ಅಂದರು. ನಾವು ಸರಿ ಅಂದ್ಬಿಟ್ಟು ಅವ್ರು ಹೋದಾಗ ಎತ್ತಿಕ್ಕಿದ್ರಿ. ಆಮೇಲೆ ಮುಂದೆ ಬರ್ತಾ ಇದ್ದಂಗೆ ದೇವ್ರದ್ದು ಪಾದರಕ್ಷೆ ಸಿಕ್ತು. ಅದನ್ನು ನೋಡಿದ್ರೆ ಸಖತ್ತು, ಎಷ್ಟು ದೊಡ್ಡದು ಅಂದರೆ ಸಖತ್ ದೊಡ್ಡದೇ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಒಳಗಡೆ ಕೆತ್ತನೆ ಮಾಡಿರೋದು ನೋಡ್ತಾಯಿದ್ರಿ. ಸೆಂಟ್ರಲ್ ಗೋಪುರ ಥರ ಹೆಂಗೆ ಕೆತ್ತನೆ ಮಾಡಿದ್ರು ಅಂದರೆ, ಒಂದೊಂದು ಚಿಕ್ಕದಲ್ಲೂ ಒಂದೊಂದು ಅರ್ಥ, ಒಂದೊಂದು ದೇವರಿತ್ತು. ಆ ಥರ ಕೆತ್ತನೆ ಮಾಡಿದರು. ಆ ಪಿಲ್ಲರ್ಗಳದ್ದು ಕೆತ್ತನೆ ಮಾಡಿದರು. ಎಷ್ಟು ಚೆನ್ನಾಗಿ ಮಾಡಿದ್ದು ಅಂದರೆ ಸಖತ್ತಾಗಿ ಮಾಡಿದರು. ಇದೇ ಪಾದರಕ್ಷೆಗಳು. ಎಷ್ಟು ಸಖತ್ತಾಗಿ, ಎಷ್ಟು ದೊಡ್ಡದಾಗಿತ್ತು ಅಂದರೆ ಇದು ನೋಡೋದು ಗೊತ್ತೇ ಆಗಲ್ಲ ಇದು ಪಾದರಕ್ಷೆಗೆ ಅಂತ. ಮತ್ತು ಇದನ್ನೆಲ್ಲ ಒಳಗಡೆ ಎಲ್ಲ ವ್ಯೂನೆಲ್ಲ ನೋಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಸಖತ್ತಾಗೆ ಕೆತ್ತನೆ ಮಾಡಿದರು. ಅದನ್ನು ಮುಟ್ಟಂಗಿರಲಿಲ್ಲ. ಆಚೆ ಕಡೆ ಬಂದ್ವಿ. ಆಚೆ ಕಡೆ ಏನೇನೈತೆ ಅಂದರೆ, ಅವರು ಯಾವ್ಯಾವ ಥರ ಕೆಲಸ ಮಾಡಿದರು, ಯಾವ್ಯಾವ ಪ್ರಾಣಿ ಏನೇನು ಕೆಲಸ ಮಾಡಿತ್ತು ಎಲ್ಲ ಕೆತ್ತನೆ ಮಾಡಿದರು. ಒಬ್ಬೊಬ್ಬರು ಅಲ್ಲಿ ಕೆಲಸ ಮಾಡೋರು ಯಾವ್ಯಾವ ಥರ ಏನೇನು ಮಾಡ್ತಿದ್ರು, ರಾಜರು, ಅದ್ರ ಮನೆತನದ್ದು ಎಲ್ಲ ಅದ್ರ ಬಗ್ಗೆನೇ ಕೆತ್ತನೆ ಮಾಡಿದರು. ಬಗ್ಗೆ ತಿಳ್ಕೊಬೇಕು ಅಂದರೆ ನಮಗೇನೂ ಗೊತ್ತಿಲ್ಲ. ನಮಗೆ ಸ್ವಲ್ಪ ಗೊತ್ತು. ನಾವು ಬುಕ್ಕಲ್ಲಿ ಓದಿರೋದು, ಯಾವುದೋ ವೀಡಿಯೋದಲ್ಲಿ ನೋಡಿರೋದು ಮಾತ್ರ ಗೊತ್ತಾಯಿತು. ಇದ್ರ ಬಗ್ಗೆ ಫುಲ್ಲು ತಿಳ್ಕೊಬೇಕಂದ್ರೆ ಯಾವುದಾದ್ರೂ ಗೈಡ್ನೇ ಕರ್ಕೊಬೇಕು.
ಆಮೇಲೆ ದೇವಸ್ಥಾನನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಆಚೆಗೆ ಬರ್ಬೇಕಾದ್ರೆ ಕಲ್ಯಾಣಿ ಕಾಣಿಸು. ಅದರಲ್ಲಿ ಅಷ್ಟೊಂದು ನೀರು ಇರಲಿಲ್ಲ, ಆದರೂ ಆಮೆಗಳು ಮಾತ್ರ ಹತ್ತತ್ರ ಒಂದು ಹತ್ತಿದ್ವು. ಅದನ್ನೆಲ್ಲ ನೋಡಿಕೊಂಡು ಅದರೊಳಗಡೆನೂ ಕಲ್ಲಲ್ಲೇ ಕೆತ್ತಿದ್ರು. ಅದನ್ನೆಲ್ಲ ನೋಡಿಕೊಂಡು ಆಚೆಗೆ ಬರಬೇಕಾದ್ರೆ ಪ್ರಸಾದ ಕೊಟ್ಟರು. ಪ್ರಸಾದ ತಗೊಂಡು ಹೊಟ್ಟೆ ಬೇರೆ ಹಸಿತಾಯಿತು, ಟಿಫನ್ಗೂ ಟೈಮ್ ಆಗಿತ್ತು ಅಂತ ಅಲ್ಲೇ ಟಿಫನ್ ತಿಂದ್ಕೊಂಡು ಸೀದಾ ಅಲ್ಲಿಂದ ಜಾಗ ಬಿಟ್ಟು ಇವಾಗ ಡೈರೆಕ್ಟು ಮುಳ್ಳಂಗಿರಿ ಪೀಕ್ ಹೋಗೋಣ ಅಂತ ಅಲ್ಲಿಂದ ಬಿಟ್ವಿ. ಡೈರೆಕ್ಟು ಎಲ್ಲೂ ನಿಲ್ಲಿಸ್ಬಾರ್ದು ಅಂತಾನೆ ಹೋದ್ವಿ, ಆದರೆ ವೆದರ್ ಮಾತ್ರ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ಫುಲ್ಲು ಅರ್ಜೆಂಟ್ ಆಗ್ತಾಯಿತ್ತು ಅಲ್ಲಲ್ಲಿ. ಆಮೇಲೆ ಒಂದು 2-3 ಹತ್ರ ನಿಲ್ಸ್ಕೊಂಡು ಸೀದಾ ಎಂಟ್ರಿ ಆದ್ವಿ ಕಾಫಿ ಲ್ಯಾಂಡ್ಗೆ. ಇಲ್ಲಿಗೆ ಬಂದಮೇಲೆ ಬೇಲೂರು ಹತ್ರ ಒಂದು ಸ್ವಲ್ಪ ಬಿಸಿಲು ನೋಡಿದ್ರಿ, ಆಮೇಲೆ ಬಿಸಿಲೇ ಇಲ್ಲ, ಫುಲ್ಲು ಮಂಜು ಮಳೆ ಬರೋದು ಅದೇ ಥರನೇ ಇತ್ತು. ಆಮೇಲೆ ಮುಳ್ಳಂಗಿರಿ ಪೀಕ್ ಹೋಗೋಣ ಅಂತ ಬೆಟ್ಟದ ಹತ್ರ ಬಂದರೆ ಫುಲ್ಲು ಬಾಟ್ಲುಗಳಲ್ಲೇ ಡಿಸೈನ್ ಮಾಡಿಬಿಟ್ಟಿದ್ರು. ಏನೋ ಅಂತ ನೋಡಿದ್ರೆ ಇಲ್ಲಿ ಪ್ಲಾಸ್ಟಿಕ್ ಎತ್ಕೊಂಡು ಹೋಗಂಗಿಲ್ಲ ಅಂತೆ ಮೇಲೆ, ಅದಕ್ಕೆ ಇಲ್ಲಿ ಬಾಟ್ಲುಗಳಿಗೆ ಡಿಸೈನ್ ಮಾಡಿಬಿಟ್ಟಿದ್ರು, ಸಖತ್ತಾಗೆ ಮಾಡಿದರು. ಮತ್ತು ಅಲ್ಲಿ 50 ರೂಪಾಯಿ ಟಿಕೆಟ್ ತೊಗೊಂಡು ಸೀದಾ ಬಿಟ್ವಿ ಜಾಗ. ಈ ವೆದರಲ್ಲಿ ಹೋಗ್ತಾ ಇದ್ದರೆ ಮಾತ್ರ ಫುಲ್ಲು ಗ್ರೀನರಿ, ಮಂಜು ಮಳೆ, ಎಷ್ಟು ವ್ಯೂ ಮತ್ತು ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಅದಕ್ಕೆ ಹೇಳೋದು, ಫ್ರೆಂಡ್ಸು ಆಗಲಿ ಕಸಿನ್ಸೇ ಆಗಲಿ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದಾಗ ಬರಲ್ಲ ಅಂತ ಹೇಳ್ಬೇಡಿ. ಯಾವಾಗಿರ್ತೀರೋ ಇಲ್ಲೋ ಗೊತ್ತಿಲ್ಲ, ಇದ್ದಾಗ ಚೆನ್ನಾಗಿ ಎಂಜಾಯ್ ಮಾಡಿಬಿಡ್ಬೇಕು. ಬೆಂಗಳೂರಿಗೆ ಇದ್ದು ತಲೆ ಕೆಟ್ಟೋಗಿರೋರಿಗೆ ಇದಂತೂ ರಿಲೀಫ್ ಮಾಡೋಕ್ಕೆ ಒಳ್ಳೆ ಜಾಗನೇ, ಸಖತ್ತಾಗಿ. ಯಾಕಂದರೆ ಇಲ್ಲಿ ಯಾವ ಪೊಲ್ಯೂಷನ್ನು ಇಲ್ಲ, ಯಾವ ನಾಯ್ಸ್ ಪೊಲ್ಯೂಷನ್ನು ಏನೂ ಇಲ್ಲ, ಫುಲ್ಲು ಪೀಸ್, ನೇಚರ್ದೇ ಸೌಂಡು, ಫುಲ್ಲು ನೇಚರು. ಬೆಂಗಳೂರಲ್ಲೆಲ್ಲ ಅಂದರೆ ಬೆಳಗ್ಗೆ ಇದ್ದರೆ ಆ ಟ್ರಾಫಿಕ್ಕು, ಗಾಡಿ ಹಾರನ್ನು, ಆ ಗಾಡಿ ಸೌಂಡು, ಆ ಧೂಳು, ಅದೇ ಆಗೋಕ್ಕೆ ಆವಾಗ ಯಾರಾದರೂ ಟ್ರಿಪ್ಪಿಗೆ ಪ್ಲ್ಯಾನ್ ಹಾಕಿದ್ರೆ ಬರಲ್ಲ ಅಂತ ಹೇಳ್ಬೇಡಿ, ಅವ್ರ ಜೊತೆ ಬಂದುಬಿಡಿ. ಹಾಡುಗಳು ಕೇಳ್ಕೊಂಡು ಲೊಕೇಶನ್ ಹಾಕ್ಕೊಂಡು ಫುಲ್ಲು ಎಂಜಾಯ್ ಮಾಡಿಕೊಂಡು ಅಂತೂ ಇಂತೂ ಬೆಟ್ಟದ ಹತ್ರ ತಲುಪಿದ್ವಿ. ಅಲ್ಲಿಂದ ನಮ್ಮ ಗಾಡಿಗಳನ್ನ ಬಿಡಲ್ಲ, ಅವರೇ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಒಬ್ಬರಿಗೆ ಜೀಪಲ್ಲಿ 200 ರೂಪಾಯಿ. ಜನರಲ್ ಅಂದರೆ ನಾವು ಎಲ್ಲರ ಜೊತೆನೂ ಹೋಗೋದು, ಒಂದು 10 ಜನಂಗೆ ಕರ್ಕೊಂಡು ಒಂದೇ ಸಲ ಹೋಗ್ತಾರೆ. ಇಲ್ಲ ನಮಗೆ ಸಪ್ರೇಟಾಗಿ ಜೀಪ್ ಬೇಕು ಅಂದರೆ 2,500 ಕೊಡಬೇಕು. ಅವ್ರನ್ನೇ ನಾವು ಎಷ್ಟು ಜನ ಇದ್ದೀರೋ ಅವ್ರನ್ನ ಕರ್ಕೊಂಡು ಎಷ್ಟೊತ್ತು ಬೇಕೋ ಸುತ್ತಾಡ್ಸ್ಕೊಂಬರ್ತಾರೆ. ಇಲ್ಲಿ ಮೇಲಕ್ಕೆ ಬರ್ತಾ ಇದ್ದಂಗೆ ಫುಲ್ಲು ವ್ಯೂ ಪಾಯಿಂಟ್ ನೋಡ್ಕೊಂಡು ಹಂಗೆ ಕೆಳಗಡೆ ಸ್ವಲ್ಪ ಬಂದರೆ ಫಾಲ್ಸ್ ಇತ್ತು. ಇಲ್ಲ ರೈನ್ ಕೋಟ್ನ ತೆಗಿಯೋಂಗೆ ಇಲ್ಲ, ತೆಗೆದ್ರೆ ಫುಲ್ಲು ನೆಂದೋದ್ರಿ. ಎಷ್ಟು ಜೊತೆ ಬಟ್ಟೆ ಚೇಂಜ್ ಮಾಡಬೇಕು ನಮಗೆ ಗೊತ್ತಿಲ್ಲ, ಅದಕ್ಕೆ ರೈನ್ ಕೋಟ್ ಕಂಪಲ್ಸರಿ ಇರಲೇಬೇಕಿಲ್ಲಿ. ಆಮೇಲೆ ನೇಚರ್ ಮಾತ್ರ ಸಖತ್ತಾಗೇ ಇತ್ತು, ಫೋಟೋ ಇಟ್ಕೊಳಕ್ಕಾಗಿಲ್ಲ ಅಂದರೂ ನೇಚರು ಮತ್ತು ವ್ಯೂ ಮಸ್ತಾಗಿರುತ್ತೆ. ಹಂಗೆ ಫಾಲ್ಸ್ ಹತ್ರ ಬರ್ತಾ ಇದ್ದಂಗೆ ಒಂದು ದೇವಸ್ಥಾನ ಇರುತ್ತೆ, ಆ ದೇವಸ್ಥಾನ ಹತ್ರ ಜಾಸ್ತಿ ಜನ ಏನೇನೋ ಆರ್ಕೆಗಳೇ ಇರುತ್ತೆ ಏನೋ ಅದು ಮಾಡ್ತಾ ಇರ್ತಾರೆ. ಹಂಗೆ ಫಾಲ್ಸ್ ಹತ್ರ ಎಲ್ಲ ಎಂಜಾಯ್ ಮಾಡಿಕೊಂಡು ಹಂಗೆ ಫುಲ್ಲು ಪೀಕ್ ಹೋಗಿ ಅಲ್ಲೆಲ್ಲ ವ್ಯೂನ ಎಂಜಾಯ್ ಮಾಡಿಕೊಂಡು ಅವ್ರ ಜೀಪಲ್ಲೇ ಸೀದಾ ಬಂದ್ವಿ ಕೆಳಗಡೆ ನಮ್ಮ ಕಾರ್ ಹತ್ರ. ರೋಡಂತೂ ಫುಲ್ಲು ಕಿತ್ತೋಗಿತ್ತು. ಈ ರೋಡಲ್ಲಿ ಅವರು ಸಖತ್ ಜೋರಾಗೆ ಹೋಗ್ತಾಯಿದ್ರು, ಹಿಂದೆ ಕೂತ್ಕೊಂಡಿದ್ರೆ ನಮ್ಗೆ ಫುಲ್ಲು ಅಳ್ಳಾಡೋಗಿತ್ತು. ಸದ್ಯಕ್ಕೆ ಕಾರ್ ಹತ್ರ ಸೇಫಾಗಿ ಬಂದ್ವಿ. ಹಂಗೆ ಅಲ್ಲಿಂದ ಎಕ್ಕಿ ಸೀದಾ ಇನ್ನೊಂದು ಎಲ್ಲಾದರೂ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಅದು ಬಂದು ಏರೋಕೆಲೆ ಲೇಕ್ ಅಂತ. ನಾವಿದು ಗೂಗಲಲ್ಲಿ ಫೋಟೋಗಳು ನೋಡ್ಬಿಟ್ಟು ಮಸ್ತಾಗಿರುತ್ತೆ ಅಂತ ಬಂದರೆ, ಇದು ನಾವು ಬಂದಿದ್ರಲ್ಲಿ ಇದೆ ವೆಸ್ಟ್ ಪ್ಲೇಸು. ಇಲ್ಲಿ ಈ ಪ್ಲೇಸಲ್ಲಿ ಬರೀ ಏನೂ ಇಲ್ಲ, ಬರೀ ನೀರು ಕೆರೆ ಹರಿಯೋದೇ ಅಷ್ಟೇ ಇರೋದು, ಇನ್ನೇನೂ ಇಲ್ಲ. ಹಂಗೆ ಅಲ್ಲೊಂದು ದೇವಸ್ಥಾನ ಇರುತ್ತೆ, ಅದು ಬಾಕ್ಲಂತೂ ಓಪನ್ ಆಗಿರಲ್ಲ, ಯಾವಾಗ ಓಪನ್ ಆಗಿರ್ತೈತೋ ನಮಗಂತೂ ಗೊತ್ತಿಲ್ಲ. ಇಲ್ಲಿಗೆ ಬಂದಿದ್ದು ವೇಸ್ಟೇ ಅಂದ್ಕೊಂಡ್ರೆ. ಮಳೆ ಇಲ್ಲ ಅಂದಿದ್ರೆ ಫೋಟೋಗಳು ಇಟ್ಕೊಳಕ್ಕೆಲ್ಲ ಬೆಸ್ಟ್ ಪ್ಲೇಸಸ್ ಇತ್ತು ಇಲ್ಲಿ, ಆದರೆ ಮಳೆ ಇದ್ದಿದ್ದರಿಂದ ವೇಸ್ಟ್ ಅನ್ನಿಸ್ತು. ಆಮೇಲೆ ಸದ್ಯ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಲ್ಲಿಂದ ಸೀದಾ ಬಂದಿದ್ದು. ಹೊಟ್ಟೆ ಹಸಿತಾಯಿತ್ತು, ಅದಕ್ಕೆ ಎಲ್ಲಾದರೂ ಹೋಟ್ಲ್ ನೋಡೋಣ ಅಂತ ಬಂದರೆ ಟೌನ್ ಒಳಗೆ ಬರೋ ಗಂಟೆ ಎಲ್ಲೂ ಹೋಟ್ಲೇ ಸಿಕ್ಕಿಲ್ಲ. ಹುಡುಕಿ ಫೈನಲಿ ಒಂದು ಹೋಟ್ಲ್ ಸಿಕ್ತು. ಅಲ್ಲಿ ಬಂದು ಗೋಬಿ ಎಲ್ಲ ತಿಂದ್ಕೊಂಡು ಸ್ಟಾರ್ಟರ್ಸ್ನೆಲ್ಲ ಆರ್ಡ್ರ್ ಮಾಡಿ ಚೆನ್ನಾಗಿ ತಿಂದ್ಕೊಂಡ್ವಿ. ಇನ್ನು ಏನೂ ಇಲ್ಲ, ಅದಕ್ಕೆ ಡೈರೆಕ್ಟು ಹೋಮ್ ಸ್ಟೇಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ನಾವು ಹೋಮ್ ಸ್ಟೇನ ಫಸ್ಟೇ ಬುಕ್ ಮಾಡಿದ್ವಿ. ನಾವು ಏನು ಅಂದ್ಕೊಂಡಿದ್ವಿ ಅಂದರೆ ಬರಬೇಕಾದ್ರೆ ಎಲ್ಲಾದರೂ ಟೌನಲ್ಲಿ ಇರುತ್ತೇನೋ ಹೋಮ್ ಸ್ಟೇ ಅಂತ. ಇಲ್ಲ, ಸದ್ಯ ಎಲ್ಲೋ ಕಾಡಲ್ಲಿ ಸಖತ್ತಾಗಿತ್ತು, ಕಾಫಿ ಎಸ್ಟೇಟ್ ಮಧ್ಯ. ಫಸ್ಟೇ ಹೇಳ್ಬಿಟ್ಟಿದ್ರು ಮಳೆ ಬಂದರೆ ಫೈರ್ ಕ್ಯಾಂಪ್ ಹಾಕಲ್ಲ ಅಂತ. ನಾವು ಬಂದಿದ್ದು ಟೈಮ್ ಸರಿ ಇರಲಿಲ್ಲ, ಫುಲ್ಲು ಮಳೆ ಬೀಳ್ತಾನೆ ಇತ್ತು. ಮಳೆಗಿನಿಂದ ಸುಸ್ತಾಗಿತ್ತು, ಅದಕ್ಕೆ ಕಾಫಿ ತೊಗೊಂಬಂದು ಕೊಟ್ಟರು ಬಿಸಿ. ಚೆನ್ನಾಗಿತ್ತು ಕಾಫಿ ತಿಂದು ಕುಡ್ಕೊಂಡು ಕ್ಯಾರಮ್ ಬೋರ್ಡ್ ಆಡ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ಇವತ್ತಿಂದು ಕೆಲಸನ ಮುಗಿಸ್ತಾ ಇದ್ದೀವಿ. ಏವನಲ್ಲಿ ನಾವು ನೋಡಿದ್ದು ಫಸ್ಟ್ ಪ್ಲೇಸ್ ಬಂದು ಮಾವನೂರು ಮಲ್ಲೇಶ್ವರ ಬೆಟ್ಟ. ಅಲ್ಲಿಂದ ಸೀದಾ ಬಂದಿದ್ದು ಹಳೇಬೇಡಿಯಿಂದ ಇನ್ನೇನು ಇಲ್ಲ, ಅಲ್ಲಿಂದ ಸೀದಾ ಬಂದಿದ್ದು ಮುಳ್ಳಯ್ಯನಗಿರಿ. ಅಲ್ಲಿಂದ ಅಲ್ಲೊಂದು ಫಾಲ್ಸ್ ಇರುತ್ತೆ, ಅಲ್ಲೊಂದು 4-5 ಪ್ಲೇಸ್ ಇತ್ತು, ಅದನ್ನೆಲ್ಲ ನೋಡ್ಕೊಂಡ್ವಿ. ಏರೋಕೆಲೆ ಲೇಕ್ ಬಂದು ವೇಸ್ಟು ನಾವು ನೋಡಿದ್ದು, ಅದನ್ನು ನೋಡೋದೇನಿಲ್ಲ. ಆಮೇಲೆ ಅಷ್ಟೇ ಇವತ್ತಿನ ಕತೆ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ.